ವೇದಮೂರ್ತಿ ಪ್ರಜಾಪವರ್ ಬ್ರೇಕಿಂಗ್ ನ್ಯೂಸ್. ನೆಲಮಂಗಲ ಸುದ್ದಿ. ಭಾರತೀಯ ಜನತಾ ಪಾರ್ಟಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಭಾರತದ ಹೆಮ್ಮೆಯ ಪುತ್ರ, ವಿಶ್ವ ನಾಯಕರು, ಭಾರತದ ಪ್ರಧಾನಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಸತತವಾಗಿ 12 ವರ್ಷ ಪ್ರಧಾನಮಂತ್ರಿಯಾಗಿ ದೇಶದ ಆಡಳಿತ ಮಾಡಿರುವುದು ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲರಿಗೂ ಸಹ ಹೆಮ್ಮೆಯ ವಿಷಯವಾಗಿದೆ. ಈ ಶುಭ ಸಂದರ್ಭದಲ್ಲಿ ದಿನಾಂಕ 10/6/2026 ಬುಧವಾರ ಬೆಳಗ್ಗೆ 10:30 ಗಂಟೆಗೆ ನೆಲಮಂಗಲ ನಗರದ ಆಂಜನೇಯ ದೇವಸ್ಥಾನದಲ್ಲಿ ಕರ್ನಾಟಕ ಬ್ಯಾಂಕ್ ಮುಂಭಾಗ ಪರಮಣ್ಣ ಲೇಔಟ್ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಅವರಿಗೆ ಭಗವಂತ ಇನ್ನಷ್ಟು ಆಯಸ್ಸು ಆರೋಗ್ಯವನ್ನು ನೀಡಲೆಂದು ಪ್ರಾರ್ಥಿಸುವ ಸಲುವಾಗಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳು, ನರೇಂದ್ರ ಮೋದಿ ಅವರ ಅಭಿಮಾನಿಗಳು ಈ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತಿದ್ದೇವೆ. ವಂದನೆಗಳೊಂದಿಗೆ ಅಧ್ಯಕ್ಷರು ಶ್ರೀ ಜಗದೀಶ್ ಚೌಧರಿ ಹಾಗೂ ಸತೀಶ್ ಎನ್ ಮತ್ತು ಬಾಬು ಪ್ರಧಾನ್, ಕಾರ್ಯದರ್ಶಿಗಳು, ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ. ವರದಿ ವೇದಮೂರ್ತಿ ಪ್ರಜಾಪವರ್ ಟಿವಿ, ಬೆಂಗಳೂರು. ಮೊದಲನೇದಾಗಿ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಶ್ರೀ ಶಿವಗಂಗಾ ಕ್ಷೇತ್ರ ಶ್ರೀ ವಿನಾಯಕನ ಸನ್ನಿಧಿಯಲ್ಲಿ ವಿಘ್ನೇಶ್ವರಿಗೆ ಪೂಜೆ ಸಲ್ಲಿಸ್ತಾ, ಇವತ್ತಿನ ದಿವಸ ಶ್ರೀ ನಮ್ಮ ವಿಶ್ವಗುರು, ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಆದಂಥ ನರೇಂದ್ರ ಮೋದಿಯವರು ಇವತ್ತು ನಮ್ಮ ಹಿಂದೆ ಇದ್ದಂಥ ನೆಹರೂರವರ ಅತ್ಯಂತ ದೀರ್ಘಕಾಲದ ಒಂದು ಆಡಳಿತವನ್ನು ಮುರಿದು ಇವತ್ತು ಒಂದು ಭಾರತದಲ್ಲೇ ಅತಿ ಹೆಚ್ಚು ದೀರ್ಘಾವಧಿಯಾಗಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿ ಇರ್ತಕ್ಕಂಥವ್ರಿಗೆ ಮೊದಲನೇದಾಗಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಶ್ರೀ ವಿನಾಯಕನ ಸನ್ನಿಧಿಯಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಮುಂದೆ ಇದೇ ರೀತಿ ಅವರು ದೇಶದ ಪ್ರಧಾನಿಯಾಗಿ ಇನ್ನೂ ಅತಿ ಹೆಚ್ಚು 16 ವರ್ಷಗಳ ಕಾಲ ಭಾರತ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿ ಭಗವಂತ ಅವ್ರಿಗೆ ಇನ್ನೂ ಅತಿ ಹೆಚ್ಚಿನದಾಗಿ ಆಯುಷು, ಆರೋಗ್ಯ ಮತ್ತು ಶಕ್ತಿ ಎಲ್ಲವನ್ನೂ ಭಗವಂತ ಅವರಿಗೆ ಕೊಡಲಿ ಅಂತೇಳಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಹಿರಿಯರು ಎಲ್ಲರೂ ಸಹ ಇವತ್ತು ಶ್ರೀ ಶಿವಂಗಿ ಗಣೇಶನ ಸನ್ನಿಧಿಯಲ್ಲಿ ಶ್ರೀ ವಿನಾಯಕನಿಗೆ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಅರ್ಚನೆ ಮಾಡಿ ಪೂಜೆ ಸಲ್ಲಿಸಿದ್ದೀವಿ. ಅವರಿಗೆ ಅತಿ ಹೆಚ್ಚಿನ ದೀರ್ಘ ಆಯುಷ್ಯ, ಆರೋಗ್ಯ, ಶಕ್ತಿ ನಮ್ಮ ದೇಶನ ಮುನ್ನಡೆಸ್ತಕ್ಕಂಥ ಒಂದೆಲ್ಲ ಶಕ್ತಿ ಅವ್ರಿಗೆ ಸಿಗಲಿ ಅಂತೇಳಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪರವಾಗಿ ನಮ್ಮ ಯುವ ಮೋರ್ಚಾ ತಂಡ ಎಲ್ಲರೂ ಸಹ ಇವತ್ತು ಪೂಜೆ ಸಲ್ಲಿಸಿದ್ದೀವಿ. ನನ್ನ ಹೆಸರು ಮಹೇಶ್, ಭಾರತೀಯ ಜನತಾ ಪಾರ್ಟಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಅತಿ ಪ್ರಮುಖವಾದಂಥ ಒನ್ ನೇಷನ್ ಒನ್ ಚುನಾವಣೆ ಮತ್ತು ಮಹಿಳೆಯರಿಗೆ 33% ಮೀಸಲಾತಿ ಮತ್ತು ಕ್ಷೇತ್ರ ವಿಂಗಡಣೆ ಅನ್ನೋದನ್ನ ಹೋದ ಸಾರಿ ಕೆಲವು 2 ತಿಂಗಳಲ್ಲಿ ನಮ್ಮ ಮಂಡಿಸಿದಾಗ ಲೋಕಸಭೆಯಲ್ಲಿ ಫೈಲಾಗಿತ್ತು. ಮುಂದಿನ ದಿನಗಳಲ್ಲಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒನ್ ನೇಷನ್ ಒನ್ ಚುನಾವಣೆ, 33% ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ವಿಂಗಡಣೆ, ಇನ್ನೂ ಹಲವಾರು ಕಾನೂನುಗಳನ್ನ ನಮ್ಮ ದೇಶದಲ್ಲಿ ಮಂಡಿಸಿ ಯಶಸ್ವಿಯಾಗಿ ಅದು ಪಾಸ್ ಆಗಲಿ ಅಂತೇಳಿ ಆ ಶಕ್ತಿ ನರೇಂದ್ರ ಮೋದಿ ಅವ್ರಿಗೆ ಕೊಡಲಿ. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅವ್ರಿಗೆ ದೇವರ ಹತ್ರ ಮತ್ತೊಮ್ಮೆ ಅವ್ರಿಗೆ ಶಕ್ತಿ ಭಗವಂತ